ಇತ್ತೀಚೆಗಷ್ಟೇ ಕೋಲಾರ ಜಿಲ್ಲೆಯ ಮಾಲೂರಿಗೆ ಭೇಟಿ ನೀಡಿದ್ದ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಭಾಷಣದುದ್ದಕ್ಕೂ ಕಾಂಗ್ರೆಸ್ ವಿರುದ್ಧ ಹಾಗೂ ಮಾಲೂರಿನ ಶಾಸಕ ನಂಜೇಗೌಡರ ವಿರುದ್ಧ ಟೀಕಿಸಿದ್ರು. ಜೊತೆಗೆ ಮುಂದಿನ ಬಾರಿ ಅವರು ಗೆಲ್ಲುವುದಿಲ್ಲ ಅಂತಾನೂ ಹೇಳಿದ್ರು. ಇದೀಗ ಅವರ ಮಾತುಗಳ ವಿರುದ್ಧ ಮಾಲೂರಿನ ಕೈ ನಾಯಕರು ಕೆಂಡಾಮಂಡಲವಾಗಿದ್ದಾರೆ. ತಮ್ಮ ನೆಚ್ಚಿನ ಶಾಸಕರ ಬಗ್ಗೆ ಟೀಕೆ ಮಾಡಿದ ನಿಖಿಲ್ ವಿರುದ್ಧ ಕಾಂಗ್ರೆಸ್ ಮುಖಂಡರು ಬಹಿರಂಗವಾಗಿ ಅಸಮಾಧಾನ ಹಾಗೂ ಬೇಸರ ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ಎರಡನೇ ಬಾರಿ ಮಾಲೂರಿನ ಶಾಸಕರಾಗಿ ಆಯ್ಕೆಯಾಗಿರುವ ನಂಜೇಗೌಡರಿಗೆ ಕ್ಷೇತ್ರದಲ್ಲಿ ಅವರದ್ದೇ ಆದ ಹೆಸರಿದೆ. ಎಲ್ಲ ಜಾತಿ ಧರ್ಮದವರನ್ನ ಸಮನಾಗಿ ಕಾಣುತ್ತಾ ಸಾಮಾಜಿಕ ನ್ಯಾಯ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದ್ದರಿಂದಲೇ ಅವರನ್ನ ಈ ಕ್ಷೇತ್ರದ ಜನತೆ ಬಹಳ ಗೌರವಿಸುತ್ತಾರೆ. ಅಂತಹ ಶಾಸಕರ ಬಗ್ಗೆ ನಿಖಿಲ್ ಆಡಿರುವ ಮಾತು ಕಾಂಗ್ರೆಸ್ ಮುಖಂಡರನ್ನ ಕೆರಳಿಸಿದ್ದು, ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ನಿಖಿಲ್ ಮಾಡಿರುವ ಆರೋಪಗಳಿಗೆ ಪ್ರತ್ಯುತ್ತರ ನೀಡಿದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಜಯ ನರಸಿಂಹ ಹಾಗೂ ಮಧುಸೂದನ್ ನೇತೃತ್ವದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅಶ್ವಥ್ ರೆಡ್ಡಿ, ಬೆಡ್ಶೆಟ್ಟಹಳ್ಳಿ ರಮೇಶ್ ಹಾಗೂ ಮುರಳಿ ಕೂಡ ಈ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದು ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ರು. ಆ ಮೂಲಕ ನಿಖಿಲ್ ಮಾಲೂರಿಗೆ ಬಂದು ಹೋದ ನಂತರ ರಾಜಕೀಯ ಜಿದ್ದಾಜಿದ್ದಿ ಶುರುವಾಗಿದೆ ಅಂತಾನೆ ಹೇಳ್ತಾ ಇದ್ದಾರೆ ಮಾಲೂರಿನ ಜನತೆ. ಇದೇ ವೇಳೆ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಜಯ ನರಸಿಂಹ, ಕುಮಾರಸ್ವಾಮಿ ಅವರು ಈಗ ಕೇಂದ್ರ ಸಚಿವರಾಗಿದ್ದಾರೆ. ಆದರೆ ಮೊದಲು ನಮ್ಮ ಮಾಲೂರಿನ ರೈಲ್ವೆ ಬ್ರಿಡ್ಜ್ ಅನ್ನು ವಿಸ್ತಾರ ಮಾಡಲಿ, ಮಾಲೂರಿನಲ್ಲಿ ಕಾರ್ಖಾನೆಗಳನ್ನು ತೆರೆಯುವ ಕೆಲಸ ಮಾಡಲಿ. ಈ ಕಾರ್ಯವನ್ನ ಸಂಸದ ಮಲ್ಲೇಶ್ ಬಾಬು ಮಾಡಲಿ. ಅದನ್ನ ಬಿಟ್ಟು ನಮ್ಮ ಶಾಸಕರ ಕಡೆ ಬೆರಳು ತೋರಿಸಬೇಡಿ. ಅವರು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ಹೇಳಿದ್ರು. ಇನ್ನು ನಂತರ ಮಾತನಾಡಿದ ಮಧುಸೂದನ್ ಅವರು, ಮೈತ್ರಿ ಮಾಡಿಕೊಂಡು ಗೆಲ್ಲಿಸಿದ ನಿಮ್ಮ ಜೆಡಿಎಸ್ ಸಂಸದರು ಎಲ್ಲಿದ್ದಾರೆ ಅಂತ ಹುಡುಕಿ ಕೊಡಿ. ಮೊದಲು ನಮ್ಮ ಶಾಸಕರು ಮನೆಯಲ್ಲೇ ಇರ್ತಾರೆ, ಬೇಕಂದಾಗ ಕೈಗೆ ಸಿಗ್ತಾರೆ. ಇನ್ನು 3 ವರ್ಷ ನಮ್ಮದೇ ಸರ್ಕಾರ, ನಿಮ್ಮ ಟೀಕೆಗಳಿಗೆ ಅಭಿವೃದ್ಧಿಯ ಮೂಲಕವೇ ಉತ್ತರ ಕೊಡ್ತೇವೆ ಅಂತ ನಿಖಿಲ್ ಕುಮಾರಸ್ವಾಮಿಗೆ ಕೌಂಟರ್ ಕೊಟ್ಟರು. ನಂತರ ಅಶ್ವಥ್ ರೆಡ್ಡಿ ಅವರು ಮಾತನಾಡಿ, ಉತ್ತರ ಕುಮಾರ ನಿಖಿಲ್ ಕುಮಾರಸ್ವಾಮಿ ಅವರು ಮಾಲೂರಿಗೆ ಬಂದು ಪೌರುಷ ತೋರಿಸಿದ್ದಾರೆ. ನಿಮ್ಮ ಪಕ್ಷದ ಇಂದಿನ ಹೀನಾಯ ಸ್ಥಿತಿಗೆ ನೀವೇ ಕಾರಣ. ಮುಂಬರುವ ಚುನಾವಣೆಯಲ್ಲೂ ಸಹ ಗೆಲುವು ನಂಜೇಗೌಡರದ್ದೇ. ಕಾಂಗ್ರೆಸ್ ಎಲ್ಲಾ ಕಡೆ ಅಧಿಕಾರಕ್ಕೆ ಬರಲಿದೆ ಅಂತ ವ್ಯಂಗ್ಯವಾಡಿದ್ರು. ಇನ್ನು ನಂತರ ಮಾತನಾಡಿದ ಕೈ ಮುಖಂಡ ಮುರಳಿ, ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಪಕ್ಷದ ಬಗ್ಗೆ ಮಾತಾಡೋದು ಬಿಟ್ಟು ಪಕ್ಷ ಸಂಘಟನೆ ಮಾಡಲಿ, ರಾಮೇಗೌಡರನ್ನ ಜೆಡಿಎಸ್ ಅಭ್ಯರ್ಥಿ ಅಂತ ಘೋಷಣೆ ಮಾಡಲಿ. ಅದನ್ನ ಬಿಟ್ಟು ನಮ್ಮ ಶಾಸಕರ ಬಗ್ಗೆ ಆ ರೀತಿ ಮಾತನಾಡಬಾರದು. ಮುಂದಿನ ಚುನಾವಣೆಯಲ್ಲಿಯೂ ಸಹ ನಂಜೇಗೌಡರೇ ಗೆದ್ದು ಮತ್ತೆ ಶಾಸಕರಾಗ್ತಾರೆ ಅಂತ ನಿಖಿಲ್ಗೆ ತಿರುಗೇಟು ಕೊಟ್ಟರು. ನಂತರ ಬೆಡ್ಶೆಟ್ಟಹಳ್ಳಿ ರಮೇಶ್ ಮಾತನಾಡಿ, ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೆಲ್ಲ ಮಾತಾಡೋಕೆ ಏನು ಯೋಗ್ಯತೆ ಇದೆಯೋ ಗೊತ್ತಿಲ್ಲ. ಕುಮಾರಸ್ವಾಮಿ ಅವರು ನನ್ನ ಹತ್ರ ಪೆನ್ ಡ್ರೈವ್ ಇದೆ ಅಂತ ಹೇಳ್ಕೊಂಡು ಓಡಾಡಿದ್ದು ಇಡೀ ದೇಶಕ್ಕೆ ಗೊತ್ತಿದೆ. ತಂದೆ ಸಚಿವ, ತಾತ ಮಾಜಿ ಪ್ರಧಾನಿ, ಇಷ್ಟು ಬಿಟ್ರೆ ನಿಖಿಲ್ ಅವರದ್ದು ಸ್ವಂತ ಸಾಧನೆ ಏನಿದೆ ಅಂತ ಪ್ರಶ್ನಿಸಿದ್ರು. ಅದನ್ನ ಕ್ಯಾನ್ಸಲ್ ಮಾಡೋದು. ಈಗ ಅದೇ JDS MP ಇವತ್ತೇನು ಕೋಲೇಷನ್ ಗೌರ್ಮೆಂಟ್ ಇದೆ, ಏನು ಇವರು ಅವರಿಗೆ ಸಹಕಾರ ಕೊಟ್ಟಿದ್ದಾರೆ BJPಗೆ. ನಮ್ಮ BJP ಸಂಸದರು JDS ಸಂಸದರು ಇಬ್ಬರು ಒಂದೇ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಏನು ಅತ್ಯುನ್ನತ ಒಂದು ಏನು ಕೈಗಾರಿಕಾ ಸಚಿವರಾಗಿದ್ದಾರೆ, ಏನು ಕ್ಯಾಬಿನೆಟ್ ಸಚಿವರಾಗಿದ್ದಾರೆ ಏನು ಮೋದಿ ಸರ್ಕಾರದಲ್ಲಿ. ಇವತ್ತು ಇದೇ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಇರ್ಬೋದು. ಈಗಾಗಲೇ ತಾವು ಹೇಳ್ದಂಗೆ ಇದೇ ನಮ್ಮ ಯಾರು ಮಲ್ಲೇಶ್ ಬಾಬು ಇರ್ಬೋದು ಸಂಸದರು, ಏನು ನಮ್ಮ ರೈಲ್ವೆ ಬ್ರಿಡ್ಜ್ ಕೇಳ್ತಿದ್ದಾರಲ್ಲ, ಅದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿರೋಂಥ ಒಂದು ಭಾಗ, ಏನು ರೈಲ್ವೆ ಡಿಪಾರ್ಟ್ಮೆಂಟ್. ಇವರು ಅದೇ ಕೋಚ್ ಫ್ಯಾಕ್ಟ್ರಿ ಇದೆಯಲ್ಲ, ಅದನ್ನು ಏನು ಕಾರ್ಖಾನೆ ತರಬೇಕು ಅಂತ ಅದನ್ನು ಇಡ್ಬೋದಾಗಿತ್ತು, ಮಾಹಿತಿ ಇಡ್ಬೋದಾಗಿತ್ತು, ಯಾರಿಗೆ ಸಂದೇಶ ಕೊಡಬಹುದಾಗಿತ್ತು ಸನ್ಮಾನ್ಯ ಏನು ಕೇಂದ್ರ ಸರ್ಕಾರಕ್ಕೆ, ಕುಮಾರಸ್ವಾಮಿ ಅವರಿಗೆ. ಈ ಮಾಲೂರಿನ ರೈಲ್ವೆ ಬ್ರಿಡ್ಜು ಏನು ಅದನ್ನು ವಿಸ್ತರಣೆ ಮಾಡಿ ಏನು ಲಾರಿಗಳು ಇವತ್ತೇನು ನಮ್ಮ ಇಂಟರ್ಸ್ಟೇಟ್ ನ್ಯಾಷನಲ್ ಹೈವೇ ಇದೆ, ಅದನ್ನು ಒಂದು ದೊಡ್ಡದಾಗಿ ವಿಸ್ತರಣೆ ಮಾಡೋಂಥ ಕೆಲಸ ತಾವು ಮಾಡಬೇಕು. ಅದು ಕೇಂದ್ರ ಸರ್ಕಾರದ ಒಂದು ಕಾರ್ಯಕ್ರಮ. ರೈಲ್ವೆ ಬ್ರಿಡ್ಜ್ ಅನ್ನೋದು ಕೇಂದ್ರ ಸರ್ಕಾರದ ಒಂದು ಕಾರ್ಯಕ್ರಮ. ಅದು ತಾವು ಅದನ್ನು ತಮ್ಮ ಕುಮಾರಸ್ವಾಮಿ ಅವರಿಗೆ ಹೇಳಿ ಮೊದಲು ಅದನ್ನು ಮಾಡಿಸ್ರಿ. ಈ ಮುಖ್ಯನ ತಮಗೆ ನಾವು ಮಾಹಿತಿಯನ್ನು ಕೊಡ್ತೀವಿ, ಸೂಚನೆ ಕೊಡ್ತೀವಿ. ತಾವು ಮೊದಲು ತಮ್ಮ ಕೇಂದ್ರ ಸರ್ಕಾರಕ್ಕೆ ತಮ್ಮ ಕುಮಾರಸ್ವಾಮಿ ಅವರಿಗೆ ಹೇಳಿ, ಮತ್ತು ಇನ್ನು ಅತಿ ಹೆಚ್ಚಿಗೆ ಕಾರ್ಖಾನೆಗಳು ಬರೋಂಥ ಏನು ಅವಕಾಶಗಳು ನಮ್ಮ ಮಾಲೂರು ತಾಲೂಕಿನಲ್ಲಿದೆ. ಮೊದಲ ಅವರೊಬ್ಬ ಮಾಲೂರಿಗೆ ಬಂದು ಉತ್ತರ ಕುಮಾರದ ಪೌರುಷವನ್ನು ನೋಡಿಸಿ ಹೋಗಿರತಕ್ಕಂಥದ್ದು ಇವತ್ತು ಅವರ ಪಕ್ಷದ ಒಂದು ಹೀನೆಯ ಸ್ಥಿತಿಗೆ ಕಾರಣ ಆಗಿರ್ತಕ್ಕಂಥದ್ದು. ನಿಖಿಲ್ ಕುಮಾರಸ್ವಾಮಿ, ನೀನು 88ರಲ್ಲಿ ನೀನು ಹುಟ್ಟಿರ್ತಕ್ಕಂಥದ್ದು. ಆದರೆ ಮಾಲೂರು ಕ್ಷೇತ್ರದ
2ನೇ ಬಾರಿ ಶಾಸಕರಾಗಿರ್ತಕ್ಕಂಥ ಕೆ.ವೈ. ನಂಜೇಗೌಡರು 1986 ಕೈ ಸಿಂಬಲ್ನಲ್ಲಿ ಅವರು ಆಯ್ಕೆ ಆಗಿರ್ತಕ್ಕಂಥದ್ದು. ಅವರ ರಾಜಕೀಯ ಅನುಭವವನ್ನು ನೀನು ಪರಿಗಣಿಸದೆ ಯಾರೋ ಪಕ್ಕದಲ್ಲಿರ್ತಕ್ಕಂಥ ಅವರ ಮಾತುಗಳು ಕೇಳಿ ಇವತ್ತು ನಿನ್ನ ಪೌರುಷ ಬಂದಿದೆ. ಹೌದು, ಈ ಹಿಂದೆ JDS ಅಲ್ಲಿ ಶಾಸಕರಾಗಿ ಇದೇ ನಂಜೇಗೌಡರ ಆದಿಯಾಗಿ ಎಲ್ಲ ಸೇರಿ ಕರ್ನಾಟಕಕ್ಕೆ ಒಬ್ಬ JDS ಶಾಸಕರನ್ನು ಮಾಲೂರು ತಾಲೂಕಿಂದ ಕೊಟ್ಟಿದ್ರಲ್ಲ, KS ಮಂಜುನಾಥ್ ಗೌಡರು. ಅವ್ರಿಗೆ ಎಲ್ಲಿದ್ದಾರೆ? ಅವ್ರ ಬಗ್ಗೆ ನೀನು ಯಾಕೆ ಮಾತಾಡ್ತಾ ಇಲ್ಲ? ಹೌದು, ನಂಜೇಗೌಡರು ಅವರ ಶ್ರೀಮತಿಯವರು ರತ್ನಮ್ಮನವರು JDS ಪಕ್ಷದಿಂದ ಸಿಂಬಲಲ್ಲಿ ಜಿಲ್ಲಾ ಪರಿಷತ್ ಒಂದೇ ಏಕಮಯ ಸೀಟು ಇಡೀ ಜಿಲ್ಲೆಯಲ್ಲಿ ತಗೊಂಡ್ರು. ಮಾಡ್ಕೊಂಡು ಸರ್ ಎಲ್ರಿಗೂ ಸಮ ಪಾಲು ಸಮ ಬಾಳ ಅನ್ನೋಂಥ ಒಂದು ನಿದರ್ಶನಗಳನ್ನು ನಮ್ಮ ಶಾಸಕರು ಕೊಡ್ತಾ ಇದ್ದಾರೆ. ಬಹುಶಃ ಇನ್ನು 2028ಕ್ಕೆ ನೀವು ಈ ಕಡೆ ಬೆಂಗಳೂರಿಂದ ಪೂರ್ವಕ್ಕೆ ಮಾಲೂರು ಕಡೆಗೆ ಮಲಗಕ್ಕೆ ನೀವು ಆಗಲ್ಲ, ಮಲಗಕ್ಕಾಗೋದು. ಯಾಕಂದ್ರೆ ಅಷ್ಟೊತ್ತಿಗೆ ನಂಜೇಗೌಡರು MLA ಆಗಿ ಇಷ್ಟು ಕೂಡ ಆಗಿರ್ತಾರೆ. ದಯವಿಟ್ಟು ಆ ಕಡೆ ಮಲ್ಕೊಳ್ಳಿ, ಪೂರ್ವಕ್ಕೆ ಪಶ್ಚಿಮಕ್ಕೆ ಮಲ್ಕೊಳ್ಳಿ, ಬೆಂಗಳೂರಿಂದ ಪಶ್ಚಿಮಕ್ಕೆ ಮಲ್ಕೊಳ್ಳಿ. ಮಾಲೂರು ಕಡೆ ಇನ್ನು ತಲೆ ಮಲಗಕ್ಕಾಗೋದೇ ಇಲ್ಲ. ಯಾಕಂದರೆ ಮತ್ತೆ MLA ಅವರು ಅತ್ಯಂತ ಜಯಶೀಲರಾಗಿ ಗೆದ್ದು ಬರ್ತಾರೆ. ನಾವೇ ಸಾಕ್ಷಿ, ಪಕ್ಷ ಸಂಘಟನೆ ಸಾಕ್ಷಿ, ಅವರ ಸರಳತೆ ಸಾಕ್ಷಿ. ಮತ್ತೆ ನಿಮಗೆ ತಾಕತ್ತಿದ್ರೆ ಮತ್ತೆ ಗೆಲ್ಸ್ಕೊಳ್ಳಿ. ರಾಮೇಗೌಡರು ಗೆಲ್ಲಿಸ್ತಿರೋ, ಉಡೀಶ್ ಕುಮಾರ್ ಅವರು ಗೆಲ್ಲಿಸ್ತಿರೋ, ಇನ್ಯಾರು ಟಿಕೆಟ್ ಕಾಸು ತೊಗೊಂಡು ಇನ್ಯಾರು ಟಿಕೆಟ್ ಕೊಡ್ತಿರೋ, ಇದು ನಮ್ಗೆ ಇನ್ನೂ ಡೌಟು. ರಾಜ್ಯ ಜನತೆಗೆ ಡೌಟು. ಯಾವ MP ನಾವು ಟಿಕೆಟ್ ಕೊಡ್ತಿರೋ, ನೀನು ಕೊಡ್ತೀನಿ ಅಂತ ಹೇಳೋದು, ತಿರ್ಗಾ ಇನ್ನೊಬ್ರು ಕೊಡ್ತೀನಿ ಅಂತ ಹೇಳೋದು, ಇನ್ನೊಂದು ಪಾರ್ಟಿ ಜೊತೆ ಬೈಂಡ್ ಆಗೋದು, ಅವ್ರು ಕೊಡ್ತಿರೋದು. ಇದನ್ನು ಮಾಡಿನೇ ಸುಮಾರು ವರ್ಷಗಳು JDS ಪಕ್ಷದ ಇತಿಹಾಸ ಮತ್ತು ನಡವಳಿಕೆಗಳು ಸಾರ್ವಜನಿಕರಿಗೆ ಗೊತ್ತಿದೆ. ಮಾನ್ಯ ಮಾಜಿ ಪ್ರಧಾನಿ ಅಂತ ದೇವೇಗೌಡರು ನಿಖಿಲ್ ಕುಮಾರಸ್ವಾಮಿ ಅವರು ತಾತನವರು ಹೇಳಿದರು, ಮೋದಿಜಿಯವರು ಪ್ರಧಾನಮಂತ್ರಿ ಆದರೆ ಆ ದೇಶದಲ್ಲಿ ನಾನು ಇರೋಕ್ಕೆ ಇಷ್ಟಪಡಲ್ಲ ಅಂತ. ಆಮೇಲೆ ಮೋದಿಜಿಯನ್ನು ಯಾವ ರೀತಿ ಉಳಿದು ಅಂತ ಜಗಜ್ಜಾಹಿರಿ. ಎರಡನೇದು, ಇವರ ತಂದೆಯವರಾದಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹೇಳಿದರು, ನನ್ನ ಹತ್ರ ಪೆಂಡ್ರೈವ್ ಇದೆ ಅದೊಂದು ಬಿಟ್ಟಿಬಿಡಿ ಅಂತ. ಹಂಗೆ ಅವರೇನು ಮಾಡಿದ್ರು ಅಂತ ಈ ದೇಶಕ್ಕೆ ಗೊತ್ತಿರ್ತಕ್ಕಂಥದ್ದು. ಅವರ ವಂಶದ ಕುಡಿಯೇ ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು. ಅವ್ರು ಹೇಳೋದು ಇಂಥ ಮಾತುಗಳನ್ನೇ. ಏನು, ಅವರಿಗೆ ಅವ್ರ ತಂದೆ ಮುಖ್ಯಮಂತ್ರಿಗಳು, ಅವರ ತಾತ ಮಾಜಿ ಪ್ರಧಾನಮಂತ್ರಿಗಳು ಒಂದು ಬಿಟ್ಟರೆ ಇನ್ನು ಯಾವ ಅರ್ಹತೆ ಇದೆ ಅಂತ ನನಗಂತೂ ಗೊತ್ತಿಲ್ಲ ಆ ರೀತಿ ಭಾಷಣ ಮಾಡೋದಕ್ಕೆ. ಯಾಕಂದರೆ ಬರೀ ನೀವು 250 ಓಟ್ ಮಾತ್ರ ತಗೊಂಡಿರೋದು ಶಾಸಕರೇ, ನೀವು 25,000 ತಗೊಂಡಿಲ್ಲ ಅಂತ ಹೇಳ್ತಿರಲ್ಲ, ನೀವು ಅದು ಮಾತಾಡೋದು ಇನ್ನೊಂದು ಮಾತು ಕೇಳಬೇಕು. ನೀವು ಅವರ ಕಾರ್ಯವೈಖರಿ ಏನು, ಅವರ ಕ್ರಿಯಾಯೋಜನೆ ಏನು, ಅವರ ಕಾರ್ಯಕ್ರಮಗಳೇನು ನಮ್ಗೆ ಗೊತ್ತಾಗ್ತಾ ಇಲ್ಲ. ಎರಡೂ ಕೈ ಸೇರಿದ್ರೆ ಅಲ್ವಾ ಇವತ್ತು ಕೇಂದ್ರ ಸರ್ಕಾರ ಭಾಗವಾದಂಥ JDS ಇವತ್ತು ಅವ್ರದ್ದು ಏನು ಕೊಡುಗೆ ಗೊತ್ತಾಗಬೇಕಲ್ಲ ನಮಗೆ. ಸುಮ್ಮನೆ ವಿನಾಕಾರಣ ರಾಜ್ಯ ಸರ್ಕಾರದ ಬೈಯೋದ್ರಲ್ಲಿ, ಶಾಸಕರ ಬೈಯೋದ್ರಲ್ಲಿ ಇದೊಂದು ವ್ಯರ್ಥ ಪ್ರಯತ್ನ. ಇದು ಇನ್ನೂ 3 ವರ್ಷ ನಮಗೆ ಅಧಿಕಾರ ಇದೆ. ನಾವು ನಮ್ಮ ಅಭಿವೃದ್ಧಿಯ ಮುಖಾಂತರ ನಿಮ್ಮ ಎಲ್ಲ ಆರೋಪಗಳಿಗೆ ನಾವು ಅಭಿವೃದ್ಧಿ ಮುಖಾಂತರ ನಮ್ಮ ಇದನ್ನು ಕೊಡ್ತೀವಿ. ಇಷ್ಟು ಹೇಳ್ತಾ ಸಾಧ್ಯ ಆದರೆ ಮುಂದಿನ ನಮ್ಮ ಶಾಸಕರು ಮಾಡ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಬಂದು ಅವರು ಒಂದು ಪಿಕಾಸಿನೋ ಗುದ್ಲಿನೋ ಗಡಾರಿನೋ ಇಟ್ಕೊಂಡು ಮುಖ ತೋರಿಸಿದ್ರೆ ಅವ್ರು ಸಂತೋಷ. MP ಮುಖಾನ ಬಂದ್ಬಿಟ್ಟಿದ್ದೀವಿ ಇಲ್ಲಿ. ದಯವಿಟ್ಟು ಮೊದಲು MP ನೋಡ್ಕೊಡಿ. ಆಮೇಲೆ